नमस्कार आचार्य। सुमतिभिरनुमेजं शुभ्रकाजं सखाजं हरे कृष्ण। मुखमजमनपाजं मुक्त्युपाजं विमाजं नृहजमहममेजं झेजमम्नाजगेजं सदजमसदजेजं श्रीसहाजं भजेजम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनम् श्रीगुरुभ्यो नमः। हरिः ओम्। जन्माद्यस्य यतोऽन्वजादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिल कलिकृतकल्मष अपनोदनपटुतरे श्रीमद्भागवते महापुराणे द्वितीयस्कन्धे पञ्चमाध्याये अद्य कथानुवादे सति किञ्चित् पूर्वकथानुवादः। ಇಲ್ಲಿವರೆಗೆ ಬ್ರಹ್ಮದೇವರ ಬಳಿ ನಾರದರು ತಾವು ಪ್ರಶ್ನೆಯನ್ನು ಮಾಡ್ತಾ ಇದ್ರು. ನನಗೆ ಆ ಪರಮಾತ್ಮನ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು. ಅದ್ರ ಮಧ್ಯದಲ್ಲಿ ಬ್ರಹ್ಮದೇವರನ್ನೇ ಹೊಗಳುತ್ತಾ ನೀವೇ ತಾನೇ ಎಲ್ಲ ಸ್ವತಂತ್ರವಾಗಿ ಸೃಷ್ಟಿ ಮಾಡೋರು ಅಂತ ಅವರೇ ಅದನ್ನ ಪ್ರಶ್ನೆ ಮಾಡಿಕೊಂಡು ನಿಜವಾಗಿ ಬ್ರಹ್ಮದೇವರು ತಾವು ಸ್ವತಂತ್ರವಾಗಿ ಈ ಸೃಷ್ಟಿ ಇದನ್ನೆಲ್ಲ ಮಾಡೋದಲ್ಲ, ಅವರು ಈ ಸಮಸ್ತ ಜಗತ್ತಿನ ಸೃಷ್ಟಿ ಮಾಡ್ಲಿಕ್ಕೆ ಅವರಿಗೆ ಸ್ವಾತಂತ್ರ್ಯ ಇಲ್ಲ, ಅವರಿಗೆ ನಿಜವಾದ ಶಕ್ತಿ ಅವರ ಬಳಿ ಇಲ್ಲ. ಅವರು ದೇವರ ಮಾತನ್ನ ಕೇಳಿ ದೇವರ ಆಜ್ಞಾ ಪ್ರಕಾರ ಅವರು ಮಾಡೋದು ಸೃಷ್ಟಿಯನ್ನ. ಹಾಗಾಗಿ ನಿಜವಾಗಿ ಸೃಷ್ಟಿ ಕರ್ತ ಯಾರು ಅಂದ್ರೆ ಅದು ಭಗವಂತನೇ. ಈ ಅಂಶವನ್ನು ತಿಳಿಸ್ಬೇಕಾಗಿದೆ. ಅದನ್ನ ಬ್ರಹ್ಮದೇವರು ಮಾತ್ರ ಸೃಷ್ಟಿಯಾದಿಗಳನ್ನು ಮಾಡೋದು ಅಂತ ಮೊದಲಿಗೆ ಭ್ರಮೆ ಬರೋ ತರ ಮಾಡಿ ಬೇರೆ ಯಾವುದೂ ಕಾರಣ ಅಲ್ಲ ಅಂತ ಹೇಳಿ ಕೊನೆಗೆ ಇದು ಬ್ರಹ್ಮದೇವರಿಗಿಂತ ಮುಖ್ಯವಾಗಿ ದೇವರಿಗೆ ಸೃಷ್ಟಿಕರ್ತೃತ್ವ ಅಂದ್ರೆ ಸೃಷ್ಟಿ ಮಾಡೋದು ದೇವರೇ ಮುಖ್ಯವಾಗಿ, ಬ್ರಹ್ಮದೇವರ ಮುಖಾಂತರ ಮಾಡಿಸ್ತಾನೆ ಅಂತ ಹೀಗೆ ಸಿದ್ಧಾಂತ ಹೇಳ್ಬೇಕಾಗಿದೆ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಮೊದಲಿಗೆ ಏನ್ ಮಾಡ್ತಾರೆ, ನಿಮಗೆ ಸಮಾನರಾದವ್ರು ಯಾರು ಇಲ್ಲವಲ್ಲ ಅಂತ ಹೀಗೆ ಬ್ರಹ್ಮದೇವರನ್ನ ಹೊಗಳ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನಾರದರು. ಆಗೇನ್ ಅರ್ಥ ಆಗತ್ತೆ ನಮ್ಗೆ ಕೇಳಿದವ್ರಿಗೆ, ಓ ಬ್ರಹ್ಮದೇವರು ತಾವು ಯಾವುದನ್ನು ಅಪೇಕ್ಷಿಸ್ಕೊಂಡು ಸೃಷ್ಟಿ ಮಾಡಲ್ಲ, ಅವರಿಗಿಂತ ಸಮಾನರಾದವರು ಹೀಗೆ ಯಾರು ಇಲ್ವಲ್ಲ ಅಂತ ಅನ್ಸೋ ಹಾಗೆ ಒಂದು ಮಾತು ಇಲ್ಲಿ ಭಾಗವತಲ್ಲಿ ಬರುತ್ತೆ. ಅದಕ್ಕೆ ಉತ್ತರವನ್ನು ಮುಂದೆ ಸ್ಪಷ್ಟಪಡಿಸ್ತಾರೆ. ಈಗ 6ನೆಯ ಶ್ಲೋಕ. ನಾಹಂ ವೇದ ಪರಂ ತ್ವಸ್ಮಾತ್ ನಾವರಂ ನ ಸಮಂ ವಿಭೋ ನಾಮರೂಪಗುಣೈರ್ಭಾವ್ಯಂ ಸದಸತ್ ಕಿಂಚಿದನ್ಯತಃ. ನಾಹಂ ವೇದ, ನನಗೆ ನಿಮ್ಮನ್ನು ಬಿಟ್ಟು ಮತ್ತೊಬ್ರು ಗೊತ್ತೇ ಇಲ್ಲ ಅಂತ, ನಿಮಗಿಂತ ಬೇರೆ ವಸ್ತು ನನಗೆ ಗೊತ್ತೇ ಇಲ್ಲ ಅಂತ ಹೇಳೋ ತರ ಮಾತಾಡ್ತಾರೆ ಇಲ್ಲಿ. ನಿಮಗಿಂತ ಬೇರೆ ವಸ್ತು ನನಗ್ ಗೊತ್ತೇ ಇಲ್ಲ ಅಂತಂದ್ರೆ ಏನರ್ಥ? ವಾಸ್ತವಿಕವಾಗಿ ಬ್ರಹ್ಮದೇವರು ಬಿಟ್ಟು ಜಗತ್ತಲ್ಲಿ ಇನ್ನೇನು ಇಲ್ವೇ ಇಲ್ವಾ?
ಅಂತ ಅನ್ನಿಸ್ಬೋದು. ಯಾಕಂದ್ರೆ ಇದು ಕಾಡ್ತಾ ಇದೆಯಲ್ಲ ಇಡೀ ಜಗತ್ತು. ಬ್ರಹ್ಮದೇವರಿದ್ದಾರೆ, ಮತ್ತೆ ಮನುಷ್ಯರಿದ್ದಾರೆ, ಪ್ರಾಣಿಗಳಿದ್ದಾರೆ, ಈ ಜಗತ್ತಿನಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಅದನ್ನ ಬ್ರಹ್ಮದೇವರನ್ನ ಬಿಟ್ಟು ಯಾರೂ ಕಾಣ್ತಾ ಇಲ್ಲ ಅಂತ ಇದಕ್ಕೆ ಅರ್ಥ ಅಲ್ಲ. ಎಲ್ಲ ಇದಾರೆ ನಿಜ. ಆದ್ರೆ ನಿಮಗಿಂತ ಪರಂ ಯಾವುದೇ ಒಂದು ಶ್ರೇಷ್ಠ ವಸ್ತು ಈ ಜಗತ್ನಲ್ಲಿ ನಾನು ನೋಡ್ತಾ ಇಲ್ಲ. ನಿಮಗಿಂತ ಮೇಲೆ ಇರುವಂತಹ ವಸ್ತು ಯಾವುದೂ ಇಲ್ಲ. ನ ಅಪರಂ, ನಿಮಗಿಂತ ಕೆಳಗಿರುವಂತಹ ವಸ್ತುನೂ ಇಲ್ಲ. ಅಂದ್ರೆ ನಿಮಗಿಂತ ಕೆಳಗಿರುವಂತಹ ವಸ್ತು ಅಂದ್ರೆ ಅಭಿಪ್ರಾಯನು ಅಂದ್ರೆ ನೀವು ಯಾರಿಗಿಂತಲೂ ಕಡಿಮೆ ಅಲ್ಲ ಅಂತ ಅರ್ಥ. ಈ ಅರ್ಥದಲ್ಲಿ ಇಲ್ಲಿ ಬಳಸಿದ್ದಾರೆ. ಹಾಗಾದ್ರೆ ನಿಮಗಿಂತ ನೀವು ಕಡಿಮೆ ಅಲ್ಲ ಯಾರಿಗಿಂತಲೂ, ನಿಮಗಿಂತ ಹೆಚ್ಚಿನವ್ರು ಯಾರಿಲ್ಲ. ನ ಸಮಂ, ನಿಮಗೆ ಸಮಾನರಾದವರು ಯಾರಿಲ್ಲ. ಇಷ್ಟೆಲ್ಲ ಹೇಳ್ಮೇಲೆ ಏನಾಯ್ತು, ಬ್ರಹ್ಮದೇವರು ಸ್ವತಂತ್ರರು ಅಂತ ನಾರದರೇ ತಿಳಿಸ್ಕೊಟ್ಟಾಗಾಯ್ತು. ಹಾಗಾದ್ರೆ ಚತುರ್ಮುಖ ಬ್ರಹ್ಮದೇವರು ತಾವು ಸ್ವತಂತ್ರ. ಅವರ ಮೇಲೆ ಯಾರು ಮೇಲಿಲ್ಲ, ಅವ್ರು ಯಾರು ಕೆಳಗಡೆನು ಅವರು ಕೆಲಸ ಮಾಡ್ಬೇಕಾಗಿಲ್ಲ, ಅವ್ರ ಹಿರಿಯರು. ಹಾಗೆ ಅವ್ರು ಸಮಾನರಾದವರು ಯಾರು ಇಲ್ಲ. ಹೀಗೆ ಚತುರ್ಮುಖ ಬ್ರಹ್ಮದೇವರ ಬಗ್ಗೆ ನಾರದರು ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನೀವು ಯಾವ ವಿಷಯದಲ್ಲಿ ಶ್ರೇಷ್ಠರು ಎಲ್ಲರಿಗಿಂತ ಅಂದ್ರೆ ಈ ಸಮಸ್ತ ಜಗತ್ತಿನ ಸೃಷ್ಟಿ ಆಗತ್ತೆ ನಾಮ ರೂಪ ಗುಣೈಹಿ. ಅಂದ್ರೆ ಕೆಲವು ವಸ್ತುಗಳನ್ನ ಕೆಲವು ಶಬ್ದದಿಂದ ಕರಿತೀವಿ. ಇಂಥ ಕೆಲವ್ರನ್ನ ಮನುಷ್ಯರು ಅಂತ ಕರೆಯೋದು, ಕೆಲವ್ರನ್ನ ಪ್ರಾಣಿಗಳು ಅಂತ ಕರೆಯೋದು, ಹೀಗೆ ಪಕ್ಷಿಗಳು, ಹೀಗೆ ಅನೇಕ ಶಬ್ದಗಳನ್ನ ಬಳಸ್ತೀವಿ. ಈ ತರ ಯಾವುದೇ ಶಬ್ದಗಳಿಂದ ನಾವು ಯಾವ ಜಂತುಗಳನ್ನ ಕರಿತೀವಿ. ಅಷ್ಟೇ ಅಲ್ಲ, 2 ಕಾಲಿರೋದು, 4 ಕಾಲಿರೋದು, ಹೀಗೆ ಅನೇಕ ಆಕಾರಗಳನ್ನ ಹೊಂದಿದ ಪದಾರ್ಥಗಳನ್ನ ಜಗತ್ತಿನಲ್ಲಿ ನೋಡ್ತೀವಿ. ಅದಾಗಬಹುದು. ಅಥವಾ ಗುಣ ಅಂದ್ರೆ ಈ ಬಿಳಿ, ಮತ್ತೆ ಅಂದ್ರೆ ಶ್ವೇತ, ಮತ್ತೆ ಕೃಷ್ಣ, ಹೀಗೆ ಅನೇಕ ಬಣ್ಣಗಳಿಂದ ವಸ್ತುಗಳನ್ನ ನೋಡ್ಬಹುದು. ಅಷ್ಟೇ ಅಲ್ಲ, ಕೆಲವುದು ಸ್ಥೂಲ ದೊಡ್ಡದಾಗಿರೋ ವಸ್ತು, ಕೆಲವುದು ಸೂಕ್ಷ್ಮ ಚಿಕ್ಕದಾಗಿರೋದು. ಹೀಗೆ ಯಾವುದೇ ತರ ವಸ್ತು ಇರ್ಲಿ, ಯಾವ ಶಬ್ದಗಳಿಂದ ನಾವು ಜಗತ್ನಲ್ಲಿ ಏನೇನ್ ಕರಿತೀವಲ್ಲ, ಅಂತೂ ಈ ಸಮಸ್ತ ಜಗತ್ತು ಏನಿದೆ, ಈ ಜಗತ್ತನ್ನ ಸೃಷ್ಟಿ ಮಾಡ್ಲಿಕ್ಕೆ ನಿಮಗೆ ಮಾತ್ರ ಸಾಧ್ಯ. ನಿಮಗಿಂತ ಬೇರೆ, ನಿಮಗೆ ಸಮಾನರಾದವ್ರು ಯಾರೋ ಸೃಷ್ಟಿ ಮಾಡಿದ್ರು ಅಂತಾನೋ, ನಿಮಗಿಂತ ಶ್ರೇಷ್ಠರಾದವ್ರು ಯಾರಾದ್ರೂ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ರು ಅಂತಾನೋ, ಅಥವಾ ನಿಮಗಿಂತ ಕೆಳಗೆ ಇರೋರು ಯಾರಾದ್ರೂ ಸೃಷ್ಟಿ ಮಾಡಿದ್ರು ಅಂತಾನೋ ಹಾಗೂ ಭಾವಿಸೋ ಹಾಗಿಲ್ಲ. ಆದ್ರಿಂದ ನನ್ನ ಪ್ರಕಾರ ನಾರದರು ಹೇಳೋದು ಏನಂದ್ರೆ, ನನ್ನ ಪ್ರಕಾರ ನೀವೇ ಈ ಸಮಸ್ತ ಜಗತ್ತಿನ ಸ್ವತಂತ್ರ ಸೃಷ್ಟಿಕರ್ತ, ನೀವೇ ಮಾಡೋದು ಎಲ್ಲ ಈ ಜಗತ್ತಿನ ಸೃಷ್ಟಿಯನ್ನ ಅಂತ. ಹೀಗೆ ಬ್ರಹ್ಮದೇವರೊಬ್ಬರೇ ಈ ಸೃಷ್ಟಿಯನ್ನ ಮಾಡೋದು, ಅವರೇ ನಿಜವಾಗಿ ಸ್ವತಂತ್ರರು. ಬೇರೆ ಯಾರು ಇವರಿಗಿಂತ ಉತ್ತಮರ ಆದವ್ರ ಕಾರಣರಲ್ಲ ಜಗತ್ತಿಗೆ, ಅಥವಾ ಸಮಾನರಾದವ್ರ ಕಾರಣ ಆಗಿಲ್ಲ, ಕೆಳಗಿರೋರು ಕಾರಣ ಆಗಿಲ್ಲ. ಅದನ್ನ ಸತ್ವಗುಣ, ರಜೋಗುಣ, ತಮೋಗುಣಗಳಿಂದ, ಅಥವಾ ಒಂದು ಬಿಳಿಯಾದ ವಸ್ತು, ಒಂದು ಕಪ್ಪಾದ ವಸ್ತುನ ಸೃಷ್ಟಿ ಮಾಡೋದಾಗ್ಲಿ, ಅಥವಾ ಆ ವಸ್ತುಗಳಿಗೆ ಹೆಸರು ಕೊಡೋದಾಗ್ಲಿ, ಹೀಗೆ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಯಾವುದೇ ತರದ ವಸ್ತು ಆಗ್ಲಿ ಜಗತ್ನಲ್ಲಿ, ಅದನ್ನೆಲ್ಲ ಸೃಷ್ಟಿ ಮಾಡೋದು ನೀವು ಮಾತ್ರ, ಹೊರತು ನಿಮಗಿಂತ ಬೇರೆಯವರು ಯಾರೂ ಇಲ್ಲ ಅಂತ ನಾನು ನೋಡ್ತಾ ಇದ್ದೀನಿ ಅಂತ ಹೀಗೆ ನಾರದರು ತಾವು ಇಷ್ಟನ್ನ ಹೊಗಳಿದ್ರು. ಇದ್ರಲ್ಲಿ ಮಧ್ಯ ಪ್ರಶ್ನೆ ಏನಿತ್ತು, ಆತ್ಮತತ್ವದ ಬಗ್ಗೆ ಮೊದಲು ತಿಳಿಸ್ಕೊಡಿ ಅಂತ ಕೇಳಿದ್ರು. ಮತ್ತೆ ತಿಳಿಸ್ಕೊಡಿ ಅಂದವರು ಇಷ್ಟೆಲ್ಲ ಹೊಗಳ್ತಾ ಇದ್ದಾರೆ ಅಂದ್ರೆ ಏನರ್ಥ, ಅವ್ರಿಗೆ ಗೊತ್ತಿದ್ರು ಕೂಡ ಅದನ್ನ ಬ್ರಹ್ಮದೇವರ ಮುಖಾಂತರ ಬರಲಿ ಅಂತ ಅವರ ಅಪೇಕ್ಷೆ. ಹಾಗಾಗಿ ಪ್ರಶ್ನೆಯನ್ನ ಮುಂದೆ ಇಟ್ರು. ಇನ್ನು ಮುಂದಿನ ಶ್ಲೋಕದಲ್ಲಿ ಈ ಪ್ರಶ್ನೆ ಯಾಕೆ ಬಂತು ಅಂತ, ಯಾಕೆಂದ್ರೆ ಬ್ರಹ್ಮದೇವರನ್ನೇ ಸೃಷ್ಟಿಕರ್ತ ಅಂತ ಚೆನ್ನಾಗಿ ತಿಳ್ಕೊಂಡಿದ್ದ ನಾರದರು ಪ್ರಶ್ನೆ ಮಾಡ್ಲಿಕ್ಕೆ ಯಾಕೆ ಹೋಗ್ಬೇಕು, ಅವ್ರಿಗೆಲ್ಲ ಗೊತ್ತಿದೆ ಅಂತ ಆಯ್ತು. ಈಗ ಸಮಸ್ತ ಜಗತ್ತಿನ ಸೃಷ್ಟಿ ಯಾರು ಮಾಡಿದ್ರು, ಬ್ರಹ್ಮದೇವರು. ಹಾಗಾದ್ರೆ ಇಷ್ಟೆಲ್ಲಾ ಜ್ಞಾನ ಇರೋ ನಾರದರು ಯಾಕೆ ಬ್ರಹ್ಮದೇವರ ಬಳಿ ಪ್ರಶ್ನೆ ಮಾಡ್ಬೇಕಾಗಿತ್ತು? ಯಾಕಂದ್ರೆ ಪ್ರಶ್ನೆ ಮಾಡ್ಲಿಕ್ಕೆ ಏನು ಕಾರಣವೇ ಇಲ್ವಲ್ಲ. ಆ ಕಾರಣ ಏನಾದ್ರೂ ತೋರಿಸ್ಬೇಕು. ನಿಮ್ಗೆ ಯಾಕೆ ಸಂಶಯ ಬರ್ತಾ ಇದೆ, ಯಾಕೆ ಪ್ರಶ್ನೆಯನ್ನ ನನ್ನ ಬಳಿ ಕೇಳ್ತಾ ಇದ್ದೀರಿ, ಆ ಆತ್ಮತತ್ವದ ಬಗ್ಗೆ ನೀವು ತಿಳಿಸ್ಕೊಡಿ ಅಂತ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಿ? ಹಾಗಾದ್ರೆ ಏನೋ ಒಂದು ಅವರಿಗೆ ಸಂಶಯ ಬಂದಿದೆ ನಾರದರಿಗೆ. ಯಾಕೆ ಆತರ ಸಂಶಯ ಬಂದಿದೆ, ಯಾಕೆ ಆತರ ಪ್ರಶ್ನೆಯನ್ನ ಕೇಳಲಿಕ್ಕೆ ಹೋಗ್ತಾರೆ ಅನ್ನೋದನ್ನ ಮುಂದಿನ ಈ 7ನೆಯ ಶ್ಲೋಕ ವಿವರಿಸ್ತಾ ಇದೆ. ಈಗ 7ನೆಯ ಶ್ಲೋಕವನ್ನ ನೋಡೋಣ. ಸಭವಾನ್ ಆಚರತ್ ಘೋರಂ ಯತ್ತಪಸ್ಸು ಸಮಾಹಿತಃ
ತೇನ ಖೇದಯಸೇ ನಸ್ತ್ವಂ ಪರಾಂ ಶಂಕಾಂಚ ಯಚ್ಛಸಿ. ಸಹ ಭವಾನ್, ಅಂಥ ನೀವು ಅಂತ ಅಂದ್ರೆ ಇದುವರೆಗೆ ಅವ್ರ ಹತ್ರ ಪ್ರಶ್ನೆ ಕೇಳೋ ಮುಂಚೆ ಇಷ್ಟು ಹೊಗಳ್ಬಿಟ್ರು ನಾರದರು. ಅಂದ್ರೆ ಅವ್ರ ಹತ್ರ ಪ್ರಶ್ನೆ ಕೇಳ್ಬೇಕಾದ್ರೆ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ ಅನ್ನೋ ತರ ವರ್ತನೆ ಮಾಡ್ತಾ ಇದ್ದಾರೆ ನಾರದರು. ವಸ್ತುತಃ ತಂದೆಯ ಬಳಿ ಮಗನಿಗೆ ಪ್ರಶ್ನೆ ಕೇಳಲಿಕ್ಕೆ ಹೆದರಿಕೆ ಯಾಕೆ? ಪ್ರಶ್ನೆನ ಆರಾಮಾಗಿ ಕೇಳ್ತಾರೆ. ಆದ್ರೆ ಇಷ್ಟೆಲ್ಲ ನನಗೆ ಗೊತ್ತಿದೆ, ತಿಳ್ಕೊಂಡಿದ್ದೀನಿ, ಆದ್ರೂ ಲೋಕಕ್ಕೆ ಗೊತ್ತಾಗ್ಲಿ ಅಂತ ಅವ್ರು ಕೇಳೋ ಉದ್ದೇಶ ನಾರದರಿಗೆ. ಆದ್ರೂ ಒಬ್ಬರ ಹತ್ರ ಪ್ರಶ್ನೆ ಕೇಳ್ಬೇಕಾದ್ರೆ ಅವ್ರ ಬಗ್ಗೆನೇ ಪ್ರಶ್ನೆ ಕೇಳ್ಬೇಕಾಗಿದೆ. ಒಬ್ಬರ ಹತ್ರ ಮುಂದೆನೆ ನಿಂತಿದ್ದಾರೆ, ಅದು ಬ್ರಹ್ಮದೇವರು ನಿಂತಿದ್ದಾರೆ, ಅವ್ರ ಹತ್ರನೇ ಒಂದು ಪ್ರಶ್ನೆ ಕೇಳ್ಬೇಕಾಗಿದೆ, ಅದು ಅವ್ರಿಗೆ ಸಂಬಂಧಪಟ್ಟಿದ ಪ್ರಶ್ನೆ. ಆಗ ಸ್ವಲ್ಪ ಭಯ ಆಗತ್ತೆ, ಏನೇನೋ ಕೇಳೋ ಹಾಗಿಲ್ಲ. ಅದಕ್ಕೆ ಏನ್ ಮಾಡಿದ್ರು, ನಾನು ಹೀಗೆ ತಿಳ್ಕೊಂಡಿರೋದು ಎಲ್ಲ ಹೀಗೆ, ನೀವೇ ಸ್ವತಂತ್ರ ಕಾರಣ, ನೀವೇ ಮಾಡೋದೆಲ್ಲ, ನಿಮಗೆ ಸಮಾನರಾದವ್ರು ಯಾರು ಇಲ್ಲ, ಉತ್ತಮರು ಇಲ್ಲ, ಹಾಗೆ ಅಂತೆಲ್ಲ ಹೊಗಳಿ 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 ಕೊನೆಗೆ ಆದ್ರೂ ಇದೊಂದು ಮಾತ್ರ ನನ್ಗೇನೋ ಅನ್ನಿಸ್ತಾ ಇದೆ ಅಂತ ಕೊನೆಗೆ ಕೇಳ್ಬೇಕು. ಮೊದಲೇ ಒಬ್ರ ಹತ್ರ ಅವ್ರಿಗೆ ವಿರುದ್ಧವಾಗಿ ಅವ್ರ ಬಗ್ಗೆನೆ ಪ್ರಶ್ನೆ ಕೇಳಿದ್ರೆ ಯಾರಿಗಾದ್ರೂ ಸಿಟ್ಟು ಬಂದೇ ಬರುತ್ತೆ, ಕೋಪ ಬರುತ್ತೆ. ಅವಾಗ ಏನು ಉತ್ತರ ಕೊಡ್ತಾರೋ, ಸಿಟ್ಟು ಮಾಡ್ಕೊಂಡು ಹೊರಟು ಹೋಗ್ತಾರೋ ಗೊತ್ತಾಗಲ್ಲ. ಅದಕ್ಕೇನ್ ಮಾಡೋದು, ಮೊದಲು ಅವ್ರ ಬಗ್ಗೆ ಚೆನ್ನಾಗಿ ಹೊಗಳೋದು, ಚೆನ್ನಾಗಿ ಅವ್ರ ಬಗ್ಗೆ ಹೇಳಿ 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 ಕೊನೆಗೆ ಆದ್ರೂ ಇದೊಂದು ಯಾಕೋ ಅಂತ ಶುರು ಮಾಡೋದು. ಆ ಶುರು ಮಾಡ್ಲಿಕ್ಕೆ ಈಗ ನಾರದ್ರು ಪೀಠಿಕೆ ಹಾಕಿದ್ರು, ಈಗ ಶುರು ಮಾಡ್ತಾರೆ. ಏನ್ ಕೇಳಿದ್ದಾರೆ? ಸಭವಾನ್ ಅಚರದ್ ಘೋರಂ, ನೀವೆಲ್ಲ ಯಾವುದೋ ಬೇರೆ ಅಪೇಕ್ಷೆಯನ್ನ ಪಟ್ಕೊಳ್ದೆ ನಿಮ್ಮ ಶಕ್ತಿಯಿಂದಲೇ ನೀವು ಆ ಜೇಡರ ಹುಳ ಪೂರ್ಣನಾಭಿ ಸೂತ್ರನಾಭಿ ಹೇಗೆ ಆ ಬಲೆಯನ್ನ ಸೃಷ್ಟಿ ಮಾಡಿ ತನ್ನಲ್ಲೇ ತಾನು ನುಂಗ್ಕೊಳ್ಳುತ್ತೋ, ಎಲ್ಲ ತಾನೇ ಮಾಡೋದು ಆ ಊರ್ಣನಾಭಿ ಜೇಡರ ಹುಳ. ಅದೇ ತರ ನಿಮ್ಮಲ್ಲೇ ಶಕ್ತಿ ಇದೆ, ಆ ಶಕ್ತಿಯಿಂದಲೇ ನೀವೆಲ್ಲ ಮಾಡ್ತೀರಿ, ನಿಮ್ಗೆ ಯಾರ ಅಪೇಕ್ಷೆನೂ ಇಲ್ಲ. ಆದ್ರೆ ನೀವ್ ಯಾಕ ಘೋರ ತಪಸ್ಸನ್ನ ಯಾಕೆ ಮಾಡಿದ್ರಿ ಅಂತ ಪ್ರಶ್ನೆ. ಘೋರಂ ಯತ್ ತಪಃ ಸುಸಮಾಹಿತ ಆಚರತ್, ನೀವ್ ಎಲ್ಲಾ ಸರಿ ಆ ತಪಸ್ಸನ್ನ ಯಾಕೆ ಮಾಡಿದ್ರಿ ಅಂತ ಪ್ರಶ್ನೆ. ಆ ತಪಸ್ಸೇನು? ಸುಸಮಾಹಿತ, ಭಾರಿ ಏಕಾಗ್ರ ಮನಸ್ಸನ್ನ ಇಟ್ಟುಕೊಂಡು ನೀವು ತಪಸ್ಸನ್ನ ಮಾಡ್ತಾ ಕೂತ್ರಿ. ಅದು ಘೋರ ತಪಸ್ಸು. ಅಷ್ಟು ಕಠಿಣವಾದ ತಪಸ್ಸನ್ನು ನೀವ್ ಯಾಕೆ ಮಾಡ್ಬೇಕಾಯ್ತು? ನಾವಾದ್ರೆ ಏನೋ ತಪಸ್ ಮಾಡ್ಬೇಕು ಯಾಕೆ? ನಮಗೆ ದೊಡ್ಡವರ ಅನುಗ್ರಹ ಆಗ್ಬೇಕಾಗಿದೆ, ಅದಕ್ಕೆ ತಪಸ್ ಮಾಡ್ಬೇಕು ನಿಜ. ನೀವ್ ಯಾಕೆ ತಪಸ್ ಮಾಡಿದ್ರಿ? ಬ್ರಹ್ಮದೇವರು ತಪಸ್ಸು ಮಾಡೋದು ಬಹಳ ಪ್ರಸಿದ್ಧ. ಸತಪೋ ತಪ್ಯತ, ಸತಪಸ್ತಪ್ತ್ವ, ಅವ್ರ ಸೃಷ್ಟಿ ಆದ ಕೂಡಲೇ ತಪಸ್ಸನ್ನು ಮಾಡ್ತಾರೆ ಅಂತ ಬಹಳ ಪ್ರಸಿದ್ಧಿ. ಅನೇಕ ವರ್ಷಗಳ ಕಾಲ ಅವರ ವರ್ಷಮಾನದ ಪ್ರಕಾರ ತಪಸ್ಸನ್ನ ಅವರು ಮಾಡ್ತಾರೆ. ಯಾಕೆ ಈ ಘೋರವಾದ ತಪಸ್ಸನ್ನ ನೀವ್ ಯಾಕೆ ಮಾಡ್ಬೇಕಾಗಿತ್ತು? ಅದೇನೋ ನೀವ್ ಆ ತಪಸ್ಸನ್ನ ಮಾಡಿದ್ರಲ್ಲ, ಅಂತ ಕಠಿಣವಾದ ತಪಸ್ಸು, ಇದನ್ನ ನಾವು ನೋಡಿದಾಗ, ಇದನ್ನ ಕೇಳಿದಾಗ ನನ್ನ ಮನಸ್ಸಿಗೆ ದುಃಖ ಆಗ್ತಾ ಇದೆ ಅಂತ ನಾರದರು ಹೇಳ್ತಾರೆ. ತೇನ ಖೇದ ಯಸೇನ ಅಸ್ತಂ, ಆ ಈ ಒಂದು ಘೋರ ತಪಸ್ಸನ್ನ ಮಾಡಿ ಏಕಾಗ್ರ ಮನಸ್ಸಿನಿಂದ ನನಗ್ ದುಃಖ ಆಗ್ತಾ ಇದೆ, ನಿಮ್ಮ ತಪಸ್ಸಿನಿಂದ ನನಗ್ ದುಃಖ ಅಂತ. ಒಳ್ಳೆ ಕಥೆ ಆಯ್ತಲ್ಲ, ತಪಸ್ ಮಾಡಿದ್ ಬ್ರಹ್ಮದೇವರು, ದುಃಖ ಆಗ್ಬೇಕಾಗಿ ತಪಸ್ ಮಾಡ ಅವ್ರಿಗೆ, ಅದೇ ದುಃಖ ಆಗ್ತಾ ಇರೋದು ನಾರದರಿಗೆ. ಎಲ್ಲಿನ ಸಂಬಂಧ ಅಂದ್ರೆ, ನಾರದರೇ ಅನ್ಕೊಂಡಿದ್ರು ನೀವೇ ಸ್ವತಂತ್ರರು, ನಿಮಗಿಂತ ಬೇರೆಯವರು ಸೃಷ್ಟಿಯನ್ನ ಮಾಡ್ಲಿಕ್ಕೆ ಯಾರು ಇಲ್ಲ, ನೀವೇ ಎಲ್ಲರನ್ನೂ ಸೃಷ್ಟಿ ಮಾಡೋದು ಅಂತ ಅಂತ ಅವ್ರ ಭಾವನೆ ಇತ್ತು ನಾರದರಿಗೆ. ಆದ್ರೆ ಇಲ್ಲೇನಾಗೋಯ್ತು, ಬ್ರಹ್ಮದೇವರು ಬ್ರಹ್ಮದೇವರು ತಪಸ್ಸನ್ನು ಮಾಡ್ತಾ ಕೂತಿದ್ದಾರೆ ಅಂದ್ರೆ, ಹಾಗಾದ್ರೆ ಯಾರನ್ ಕುರಿತು ತಪಸ್ ಮಾಡ್ತಾ ಇದ್ದಾರೆ? ಇವ್ರಿಗಿಂತ ಯಾರಾದ್ರೂ ಇನ್ನೊಬ್ರು ಉತ್ತಮರು ಇರ್ಬೇಕಲ್ಲ. ಇವ್ರಿಗಿಂತ ಯಾರು ಉತ್ತಮರು ಇಲ್ದೆ ಹೋದ್ರೆ, ಇನ್ನೊಬ್ಬ ಈ ಜಗತ್ತಿನ ಈ ಸೃಷ್ಟಿಯನ್ನ ಮಾಡೋನಿಲ್ಲ ಅಂತ ಆಗಿದ್ರೆ ಯಾಕೆ ಬ್ರಹ್ಮದೇವರು ತಪಸ್ಸನ್ನು ಮಾಡ್ತಾ ಕೂತಿದ್ದಾರೆ? ಹಾಗಾಗಿ ತೇನ ಖೇದ ಯಸೇನಸ್ತಂ, ಆ ಒಂದು ತಪಸ್ಸು ನಮ್ಗೇನ್ ಅನ್ನಿಸ್ತಾ ಇದೆ ಅಂದ್ರೆ, ನೀವು ಒಬ್ರೇ ಸೃಷ್ಟಿ ಮಾಡ್ಲಿಕ್ಕೆ ನಿಮ್ ಕೈಲಿ ಆಗಲ್ಲ ಅಂತ ಕಾಣುತ್ತೆ. ನೀವೊಬ್ರೇ, ಬ್ರಹ್ಮದೇವರಿಗೊಬ್ಬರಿಗೇನೆ ಸಮಗ್ರ ಜಗತ್ತಿನ ಸೃಷ್ಟಿ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಅಂತ ಭಾವನೆ ನಮ್ಗೆ ಆ ತಪಸ್ಸನ್ನು ಮಾಡಿ ನೀವು ತರಿಸ್ತಾ ಇದ್ದೀರಿ. ಆದ್ರಿಂದ ಪರಾಂ, ಯಾರೋ ಒಬ್ಬ ಬೇರೆ ಕಾರಣನಾದ ವ್ಯಕ್ತಿ ಇದಾನೆ ಅಂತ ನಮ್ಗೆ ಬಲವಾದ ಒಂದು ಸಂದೇಹ ಬರ್ತಾ ಇದೆ. ಅದರಿಂದ ಯಾರೋ ಒಬ್ಬ ಬೇರೆಯವನು ಬೇಕಾಗಿದೆ, ಇಲ್ಲಾಂದ್ರೆ ಸಾಧ್ಯ ಇಲ್ಲ ಅಂತ ಈ ಘೋರವಾದ ತಪಸ್ಸನ್ನು ಮಾಡಿರೋದ್ರಿಂದ ಇವ್ರಿಗೆ ಡೌಟ್ ಶುರುವಾಯ್ತು. ಯಾರಿಗೆ? ನಾರದರಿಗೆ. ಇಷ್ಟು ತಾವು ಪ್ರಶ್ನೆಯನ್ನ ಮುಂದೆ ಇಟ್ರು. ಮುಂದೆ ಏನಾಯ್ತು ಅಂತ ನೋಡೋಣ. ಇದರ ಮಧ್ಯದಲ್ಲಿ ಒಂದು ಪಾಠ ಶೋಧನೆ. ಪಾಠ ಶೋಧನೆ ಅಂದ್ರೆ, ವಸ್ತುತಃ ಇಲ್ಲಿ ಪರಾಂ ಶಂಕಾಂಚ ಯಚ್ಛಸಿ ಅಂತ ಒಂದು ಮಾತನ್ನ ಹೇಳಿದ್ದಾರೆ ನಾರದರು. ಅಲ್ಲಿ ಪರಾಂ ಶಂಕಾಂ ಅಂದ್ರೆ
ಇನ್ನೊಬ್ಬ ನಿಮಗಿಂತ ಬೇರೆಯವನು ಒಬ್ಬ ಕಾರಣ ಇದ್ದಾನೆ ಕಾರಣನಾಗಿ ಅಂತ ಇಂಥ ಏನು ಬಲವತ್ತರವಾದ ಒಂದು ಶಂಕೆಯನ್ನ ಸಂಶಯವನ್ನ ನನಗೆ ತಂದು ಕೊಡ್ತಾ ಇದೆ ಅಂತ ಅವ್ರು ಹೇಳಿದ್ರು. ಇನ್ನೊಂದು ಪಾಠದ ಪ್ರಕಾರ ಪರಾಶಂಕಾಂ ಅಂತ ಇನ್ನೊಂದು ಪಾಠ ಇದೆ ಭಾಗವತದಲ್ಲಿ. ಅವಾಗೇನು ಶ್ಲೋಕದಲ್ಲಿ ತೇನ ಖೇದಯಸೇನಸ್ತ್ವಂ ಪರಾಶಂಕಾಂ ಚ ಯಚ್ಛಸಿ. ಪರಾಶಂಕಾಂ ಅಂತ ಒಂದೇ ಪದ, ಇಲ್ಲಿ ಪರಾಂ ಶಂಕಾಂ ಅಂತ ಎರಡು ಬೇರೆ ಬೇರೆ, ಎರಡು ಪಾಠ ಇದೆ. ಅದ್ರಲ್ಲಿ ಒಂದು ಪಾಠದ ಪ್ರಕಾರ ಪರಾಶಂಕಾಂ ಅನ್ನೋದಕ್ಕೆ ಏನರ್ಥ ಅಂದ್ರೆ ನಿಮಗಿಂತ ಉತ್ತಮರು ಯಾರು ಇರ್ಬೋದು ಅನ್ನೋ ಆಶಂಕೆ ನನಗ್ ಬರ್ತಾ ಇದೆ, ಪ್ರಶ್ನೆ ನನಗ್ ಬರ್ತಾ ಇದೆ ಅಂತ ಹೀಗೆ ಇಲ್ಲಿ ತಾವು ವಿವರಿಸ್ತಾರೆ ನಾರದರು. ಇಷ್ಟಾದ್ಮೇಲೆ ಮುಂದಕ್ಕೆ ಏನಾಯ್ತು ಅಂತ ನೋಡೋಣ. 8ನೆಯ ಶ್ಲೋಕ. ಏತನ್ಮೇ ಪೃಚ್ಛತಃ ಸರ್ವಂ ಸರ್ವಜ್ಞ ಸಕಲೇಶ್ವರ ವಿಜಾನೀಹಿ ಯಥೈವೇದಂ ಅಹಂ ಬುದ್ಧೇನುಶಾಸಿತಃ ಏತನ್ಮೇ ಪೃಚ್ಛತಃ ಸರ್ವಂ. ಹೀಗೆ ನಾನು ನಿಮ್ಮ ಬಳಿ ಎಲ್ಲ ಪ್ರಶ್ನೆಗಳನ್ನ ಕೇಳಿದೆ. ನೀವು ಸರ್ವಜ್ಞರು, ಸಕಲೇಶ್ವರರು, ನಿಮ್ಗೆಲ್ಲ ಗೊತ್ತಿದೆ, ನೀವು ಎಲ್ಲರಿಗೂ ಸ್ವಾಮಿ. ಆದ್ರಿಂದ ನನಗೆ ಯಾವ ರೀತಿ ನೀವು ಹೇಳಿದ್ರೆ ಅರ್ಥ ಆಗ್ಬೋದೋ ಆ ತರ ನೀವು ನನಗೆ ಉಪದೇಶ ಕೊಡಿ. ವಿಜಾನಿಹಿ ಯಥೇವೇದಂ, ನಾನು ಹೇಗ್ ತಿಳ್ಕೊಳ್ಬೋದು, ಈಗ ನೀವ್ ಹೇಗ್ ಹೇಳಿದ್ರೆ ನಂಗೆ ಅದ್ ಹೇಗೆ ತಲೆಗೆ ಹೋಗ್ಬೋದು ಆ ತರ ನೀವು ನನಗೆ ಹೇಳಿ. ಅನುಶಾಸಿತ, ಹಾಗೆ ನಿಮ್ಮ ಆಜ್ಞೆಗೆ ಯಾವಾಗ್ಲೂ ಒಳಪಡೋದು ನನಗೆ. ನಿಮಗ್ ಗೊತ್ತಿದೆ ಇವನಿಗೆ ಅಂದ್ರೆ ನಾರದರಿಗೆ ಹೇಗ್ ಹೇಳಿದ್ರೆ ಅರ್ಥ ಆಗಬಹುದು, ಹಾಗೆ ಬ್ರಹ್ಮದೇವ ನೀವು ಉಪದೇಶ ಕೊಡಿ ಅಂತ ಬ್ರಹ್ಮದೇವರ ಬಳಿ ತಾವು ಪ್ರಾರ್ಥನೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತಿದೆ. ತ್ವದಧೀನ ಯತಸ್ಸತ್ತ ಅವರಸ್ಯಾಪಿ ಕೇಶವ ಅತಸ್ವರೂಪತಃ ಸಮ್ಯಕ್ ಸತಿ ಭೇದೇಪಿ ತದ್ಭವಾನ್ ಇತಿ ಮಾತ್ಸ್ಯೆ. ಮತ್ಸ್ಯ ಪುರಾಣದ ಒಂದು ಮಾತನ್ನ ಉಲ್ಲೇಖ ಮಾಡ್ತಾರೆ. ಮತ್ಸ್ಯ ಪುರಾಣದ ಮಾತು ಯಾಕೆ ಬಂತು ಅಂದ್ರೆ, ಈಗ ನಾರದರು ಬ್ರಹ್ಮದೇವರನ್ನ ಹೊಗಳಿಲಿಕ್ಕೆ ಶುರು ಮಾಡಿದಾಗ ನಿಮಗಿಂತ ಸ್ವತಂತ್ರ ಕರ್ತೃಗಳು ಯಾರು ನನಗ್ ಕಾಣಿಸ್ತಾ ಇಲ್ಲ, ನೀವೊಬ್ಬರೇ ಸ್ವತಂತ್ರವಾಗಿ ಯಾರ ಮಾತು ಕೇಳ್ದೇನೆ ಈ ಜಗತ್ತಿನ ಸೃಷ್ಟಿ ಮಾಡ್ತೀರಿ ಅಂತ ಬಂತು. ಇದನ್ನ ಕೇಳಿದಾಗ ನಮಗ ಅನ್ಸತ್ತೆ ಇದು ಸುಮ್ನೆ ಪೂರ್ವ ಪಕ್ಷ ಅಲ್ಲ. ಅಂದ್ರೆ ಸುಮ್ನೆ ನಾವು ಪ್ರಶ್ನೆ ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ. ವಸ್ತುತಃ ವೇದ ಶಾಸ್ತ್ರ ಅಧ್ಯಯನ ಮಾಡಿದಾಗ ಅಲ್ಲಿ ನಿಜವಾಗ್ ಸಂಶಯ ಬರುತ್ತೆ. ಯಾಕೆ ಅಂದ್ರೆ ಅಲ್ಲಿ ಚತುರ್ಮುಖ ಬ್ರಹ್ಮದೇವರು ಮತ್ತೆ ಭಗವಂತ ಒಂದೇ ಅನ್ನೋ ತರ ಮಾತುಗಳನ್ನ ಕೇಳ್ತೀವಿ ವೇದ ಓದಿದಾಗ. ಅದು ವೇದ ಮಂತ್ರಗಳಲ್ಲಿ ಏನಾಗಿದೆ, ಕೆಲವು ಕಡೆ ಬ್ರಹ್ಮ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ, ಸಬ್ರಹ್ಮ ಸಶಿವ ಅಂತ ಬೇರೆ, ಅದೊಂದು ಬೇರೆ, ಸೇಂದ್ರ ಸೋಕ್ಷರ ಪರಮ ಸ್ವರಾಟ್ ಅಂತ ಮಾತು ಬರುತ್ತೆ. ಅವನೇ ಶಿವ, ಅವನೇ ಇಂದ್ರ, ಅವನೇ ಬ್ರಹ್ಮ, ಎಲ್ಲ ಅವನೇ ಅಂತ. ಮತ್ತೆ ವಿಷ್ಣುನೇ ಬ್ರಹ್ಮ, ವಿಷ್ಣುನೇ ಶಿವ, ವಿಷ್ಣುನೇ ಇಂದ್ರ, ಈ ತರದ ಮಾತುಗಳನ್ನ ಕೇಳ್ತೀವಿ. ಅದರಲ್ಲೂ ಬ್ರಹ್ಮದೇವರ ಬಗ್ಗೆ ಅಂತೂ ವಿಷ್ಣು ಅನ್ನೋ ಶಬ್ದ ಎಲ್ಲಿ ಬರುತ್ತಲ್ಲ ಅಲ್ಲೆಲ್ಲ ಬ್ರಹ್ಮ ಬ್ರಹ್ಮ ಅಂತ ಬರುತ್ತೆ. ಅದೇನಂದ್ರೆ ಪರಬ್ರಹ್ಮ ಒಬ್ಬ, ಚತುರ್ಮುಖ ಬ್ರಹ್ಮ ಒಬ್ಬ, ಹೀಗ್ ವ್ಯತ್ಯಾಸ ಮಾಡ್ಕೊಂಡು ಅರ್ಥೈಸ್ಕೊಳ್ಬೇಕು. ಆದ್ರೆ ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ವೇದ ಮಂತ್ರಗಳನ್ನ ಓದಿದಾಗ ಸಹಜವಾಗಿ ವಿಷ್ಣುವನ್ನ ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮನನ್ನ ವಿಷ್ಣು, ವಿಷ್ಣುವನ್ನೇ ಚತುರ್ಮುಖ ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ, ಇಬ್ರು ಒಂದೇ ಅಂತ ಹೇಳ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗತ್ತೆ. ಆದ್ರಿಂದ ಇಲ್ಲಿ ಎಲ್ಲೆಲ್ಲಿ ಬ್ರಹ್ಮದೇವರ ಬಗ್ಗೆ ಬಂತೋ, ಬ್ರಹ್ಮದೇವರ ಅಸ್ತಿತ್ವ ಎಲ್ಲ ಭಗವಂತನ ಅಧೀನವಾಗಿ ಬ್ರಹ್ಮದೇವರು ಕೇಳ್ತಾರೆ, ಹೀಗೆಲ್ಲ ಯಾಕೆ ಹೇಳ್ಬೇಕು? ಇಬ್ರು ಒಂದೇ. ಹಾಗಾಗಿ ಚತುರ್ಮುಖ ಬ್ರಹ್ಮದೇವರು ಸ್ವತಂತ್ರವಾಗಿ ಸೃಷ್ಟಿ ಮಾಡ್ತಾರೆ. ಯಾಕೆ? ಅವರು ಚತುರ್ಮುಖ ಬ್ರಹ್ಮದೇವರು ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ವಲ್ಲ ಅಂತ ಪ್ರಶ್ನೆ ಬರ್ಬೋದು. ಆದ್ರೆ ಇಲ್ಲಿ ನಾರದರು ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮನೇ ನಾರಾಯಣ, ಚತುರ್ಮುಖ ಬ್ರಹ್ಮನೇ ವಿಷ್ಣು ಅಂತ ಹೇಳಿದ್ರೆ ಸರಿ. ಆದ್ರೆ ಅವ್ರು ಹಾಗೆ ಹೇಳ್ತಾ ಇಲ್ಲ. ನಾರದರು ಏನ್ ಹೇಳ್ತಾ ಇದ್ದಾರೆ,
ನೀನೇ ಸ್ವತಂತ್ರ ಕರ್ತ, ಇನ್ಯಾರೂ ಬೇರೆ ಇಲ್ಲ ಅಂತ ಇಷ್ಟ ಹೇಳ್ತಾ ಇದ್ದಾರೆ. ಆದ್ರೆ ಇದ್ರ ಅಭಿಪ್ರಾಯ ಏನು ಹಾಗಾದ್ರೆ? ಅವರು ಸ್ಪಷ್ಟವಾಗಿ ದೇವರು ಮತ್ತೆ ಬ್ರಹ್ಮದೇವರು ಒಂದೇ ಅಂತ ಹೇಳ್ತಾ ಇಲ್ಲ ನಾರದರು. ಹಾಗಾದ್ರೆ ಈ ಪ್ರಶ್ನೆಯ ಸಾರ ಏನೋ ಇದೆ, ಹಿಂದಕ್ಕಿದೆ, ಅಭಿಪ್ರಾಯ ಬೇಕಾಗಿದೆ. ಅಂದ್ರೆ ಬ್ರಹ್ಮದೇವರು ಪ್ರತಿಯೊಂದು ಕೆಲಸವನ್ನ ದೇವರು ಹೇಗೆ ಹೇಳ್ತಾರೋ ಹಾಗೆ ಮಾಡ್ತಾರೆ, ಇಷ್ಟಿದೆ. ಅಂದ್ರೆ ಅವರ ಅಸ್ತಿತ್ವದಿಂದ ಪೂರ್ಣ ಅವರ ಅರ್ಪಣೆ ಮಾಡ್ಕೊಂಡ್ ಬಿಡಿದ್ದಾರೆ ದೇವರಿಗೆ. ಅದು ಬ್ರಹ್ಮದೇವರು ಸುಮ್ನೆ ಶರೀರದಂತೆ ಅವರು ಹೊತ್ಕೊಂಡು ನಿಂತಿದ್ದಾರೆ, ಕೂತಿದ್ದಾರೆ ಅಷ್ಟೇ. ಆದ್ರೆ ಕೆಲಸ ಮಾಡೋದೆಲ್ಲ ಅವನೇ ಒಳಗಡೆ ಇದ್ದು ಭಗವಂತ. ಹಾಗಾಗಿ ಬ್ರಹ್ಮ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ, ನಿಜವಾಗಿ ಸ್ವರೂಪ ಬೇರೆ. ಬ್ರಹ್ಮದೇವರ ಸ್ವರೂಪನೇ ಬೇರೆ, ದೇವರ ಸ್ವರೂಪನೇ ಬೇರೆ. ಆದ್ರೆ ಎಷ್ಟು ಬ್ರಹ್ಮದೇವರು ಮಾತನ್ನ ಕೇಳ್ತಾರೆ ಆ ಭಗವಂತನ ಮಾತನ್ನ ಅಂದ್ರೆ, ಒಂದು ಸಣ್ಣ ಕೆಲಸ ಆಚೆ ಈಚೆ ಏನಾದ್ರೂ ಕೂಡ ಭಗವಂತನ ಅಪ್ಪಣೆ ಇಲ್ದೇನೆ, ದೇವರ ಆಜ್ಞೆ ಇಲ್ದೇನೆ ಒಂದು ಕೆಲಸ ಮಾಡಲ್ಲ. ಹಾಗಾದ್ರೆ ಏನೇ ಬ್ರಹ್ಮದೇವರು ಮಾಡಿದ್ರು ಅದು ದೇವ್ರು ಮಾಡಿದ ಹಾಗೆ ಲೆಕ್ಕ. ಹಾಗಾಗಿ ಬ್ರಹ್ಮದೇವರನ್ನೇ ದೇವರು, ವಿಷ್ಣು ಅಂತ ಹೀಗೆ ಕರೀತಾ ಇರೋದು. ಯಾಕೆಂದ್ರೆ ಅವ್ರ ಅಸ್ತಿತ್ವನೇ ಇಲ್ಲ ಅನ್ನೋ ತರ ಅಷ್ಟು ಭಗವಂತನಿಗೆ ಅರ್ಪಣೆ ಮಾಡ್ಕೊಂಡಿದ್ದಾರೆ. ದಾಸ್ಯ ಭಾವ, ಆತ್ಮ ಸಮರ್ಪಣೆ ಅಷ್ಟಾಗಿದೆ. ಅಷ್ಟು ಸಮರ್ಪಣೆ ಮಾಡಿದ್ಮೇಲೆ ಇವರು ಹೆಸರಿಗೆ ಮಾತ್ರ ಇದ್ದಾರೆ ಅಷ್ಟೇ. ಅವ್ರು ನಡೆಸೋದೆಲ್ಲ ಬೇರೆಯವರು ಅಂತ ಹೇಳ್ತಾ ಇರ್ತೀವಲ್ಲ ಲೋಕದಲ್ಲಿ. ಹೆಸರಿಗೆ ಮಾತ್ರ ಇವರು ಅಧಿಕಾರದಲ್ಲಿ ಇದ್ದಾರೆ, ಅದ ನಡೆಸೋರು ಮಾತ್ರ ಬೇರೆಯವರೇ ಇದ್ದಾರೆ ಹಿಂದಕ್ಕೆ. ಹಾಗೆ ಇಲ್ಲಿ ಕೂತಿರೋ ಬ್ರಹ್ಮದೇವರು ಅಷ್ಟೇ. ಆದ್ರೆ ಅವ್ರದಲ್ಲಿ ಏನು ಪಾತ್ರ ಇಲ್ಲ, ಎಲ್ಲ ಭಗವಂತ ಅವ್ರಿಗಿಂತ ಉತ್ತಮ. ಅವರೇ ಎಲ್ಲ ಅವರ ಒಳಗಡೆ ಇದ್ದು ನಡೆಸೋದ್ರಿಂದ ಎಲ್ಲ ಅವರೇ, ಇವಂದೇನಿಲ್ಲ ಅಂತ ಹೇಳೋ ತರ ಬ್ರಹ್ಮದೇವರ ಪಾತ್ರ ಹಾಗಾಗೋಗಿದೆ. ಹಾಗಾಗಿ ಬ್ರಹ್ಮದೇವರನ್ನೇ ವಿಷ್ಣು ಅಂತ ಕರೆಯೋದು. ಯಾಕೆ? ವಿಷ್ಣು ಬ್ರಹ್ಮದೇವರ ಮುಖಾಂತರನೇ ಎಲ್ಲ ಸೃಷ್ಟಿಯನ್ನ ತಾನು ಮಾಡಿಸೋದಾದ್ರಿಂದ. ಇದನ್ನ ಮತ್ಸ್ಯ ಪುರಾಣದಲ್ಲಿ ಈ ಭಾಗದ ಅರ್ಥವನ್ನ ಹೇಗ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ರು. ಈ ಅರ್ಥ ಇದುವರೆಗೆ ಹೇಳಿತ್ತು. ತ್ವದಧೀರ ಯತಸ್ಸತ್ತ ಅವರಸ್ಯಾಪಿ ಕೇಶವ. ವಸ್ತುತಃ ಅವರ, ನೀನು ಆ ಭಗವಂತನಿಗಿಂತ ಚಿಕ್ಕವರು, ಆದರೂ ತ್ವದಧೀನ ಯತಸ್ಸತ್ತ, ಭಗವಂತನ ಅಧೀನವಾದ ಅಸ್ತಿತ್ವನೇ ಎಲ್ಲರಿಗೂ ಇರೋದು. ಹಾಗಾಗಿ ಸತಿ ಭೇದೇಪಿ, ಬೇರೆ ಬೇರೆ ಆಗಿದ್ರು, ಚೆನ್ನಾಗಿ ಬ್ರಹ್ಮದೇವರ ಸ್ವರೂಪ ಬೇರೆ, ಭಗವಂತನ ಸ್ವರೂಪ ಬೇರೆ ಅಂತ ಆಗಿದ್ರು, ಭೇದೇಪಿ ತದ್ಭವಾನ್, ಬ್ರಹ್ಮದೇವರು ಯಾರು? ಅದು ಭಗವಂತನೇ. ಶಿವಾಂದ್ರ ಯಾರು? ಅದು ಭಗವಂತನೇ. ಯಾಕೆ ಅಂದ್ರೆ ಅವ್ರು ಯಾರಿಗೂ ಸ್ವತಂತ್ರವಾಗಿ ದೇವರಂತೆ ಅಸ್ತಿತ್ವನೇ ಇಲ್ಲ, ಎಲ್ಲ ದೇವರ ಮಾತನ್ನ ಕೇಳೇ ಮಾಡೋದು ಅಂತ. ಹೀಗೆ ಈ ಪ್ರಮಾಣ ವಾಕ್ಯದ ಅರ್ಥವನ್ನ ವೈದಿಕರೆಲ್ಲ ತಾವು ಹೇಳ್ತಾರೆ ಅಂತ. ಹೀಗೆ ಮತ್ಸ್ಯ ಪುರಾಣದ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ಕೊಂಡು ಬುದ್ಧಿಯಲ್ಲಿ ನಾವ್ ಇದನ್ನ ಅರ್ಥೈಸ್ಕೊಳ್ಬೇಕು ಅಂತ. ನಮ್ಮ ಸಿದ್ಧಾಂತದಲ್ಲಿ ಹೇಗೆ ಅಂತ ಅದನ್ನು ಕೂಡ ವರ್ಣಿಸಿದ್ದಾರೆ. ಏನಂದ್ರೆ ಜೀವೇಶ್ವರ ಅಭೇದ ವಚನಸ್ಯ, ಜೀವ ಮತ್ತೆ ಈಶ್ವರ ಇಬ್ರು ಒಂದೇ ಅಂತ ಇಲ್ಲೆಲ್ಲೂ ಹೇಳಿಲ್ಲ. ಕೇವಲ ಜೀವ ಈಶ್ವರ ಒಂದೇ ಅಂತ ಎಲ್ಲಾದ್ರೂ ಬಂತು ಅಂದ್ರೆ ಬ್ರಹ್ಮದೇವರು ವಿಷ್ಣು ಒಂದೇ ಅಂತ ಬಂತು ಅಂದ್ರೆ ಅಷ್ಟು ಅಧೀನ ಅವರು ಅಂತ, ಅವ್ರ ಮಾತನ್ನ ಅಷ್ಟು ಕೇಳ್ತಾರೆ, ಅವ್ರು ಹೇಳಿದ್ದನ್ನೇ ಅವ್ರು ಮಾಡ್ತಾರೆ ಅಂತ ಅಷ್ಟೇ ಅರ್ಥ. ಇಲ್ಲ ಅಂದ್ರೆ ಇಲ್ಲಿ ನಾರದರಿಗೆ ಅಜ್ಞಾನ ಇದೆ ಅಂತ ಒಪ್ಬೇಕಾಗಿ ಬರುತ್ತೆ. ನಾರದರಿಗೆ ಅಜ್ಞಾನ ಇಲ್ಲ, ಅಷ್ಟೆಲ್ಲ ಜ್ಞಾನ ಇದ್ದು ಮಾತಾಡೋ ನಾರದರಿಗೆ ಈ ವಿಷಯದಲ್ಲಿ ಅಜ್ಞಾನ ಇರಲ್ಲ. ಅಂತೂ ಅವರು ತಾವು ಪೂರ್ವ ಪಕ್ಷ ಯಾರಿಗೆ ಬೇರೆಯವ್ರಿಗೆ ಪ್ರಶ್ನೆ ಬರುತ್ತೋ ಅಂತಹ ಪ್ರಶ್ನೆಯನ್ನ ತಾವು ಇಲ್ಲಿ ಮುಂದಿಟ್ಟಿದ್ದಾರೆ ಬ್ರಹ್ಮದೇವರ ಬಳಿ. ಆಗ ಬ್ರಹ್ಮದೇವರು ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ಮುಂದಕ್ಕೆ ಈಗ ನೋಡೋಣ. 9ನೆಯ ಶ್ಲೋಕ. ಸಮ್ಯಕ್ ಕಾರುಣಿಕಸ್ಯೇದಂ ವತ್ಸತೆ ವಿಚಿಕಿತ್ಸಿತಂ ಯದಹಂ ಚೋದಿತ ಸೌಮ್ಯ ಭಗವತ್ ವೀರ್ಯ ದರ್ಶನೆ. ನಾರದರು ಯಾವಾಗ ಈ ಪ್ರಶ್ನೆಯನ್ನ ಮಾಡಿದ್ರು ಆಗ ಆ ಪ್ರಶ್ನೆ ಮಾಡಿದ್ದನ್ನ ಹೊಗಳುತ್ತಾರೆ ಬ್ರಹ್ಮದೇವರ ಮೊದಲಿಗೆ. ಒಳ್ಳೆ ಪ್ರಶ್ನೆ ಕೇಳ್ದೆ ನೀನು ಅಂತ. ವತ್ಸ ಅಂತ ಹೇಳ್ತಾರೆ, ವತ್ಸ ಮಗು ಅಂತ ಹೇಳ್ತಾರೆ. ನಾರದರು ಮಗ ಬ್ರಹ್ಮದೇವರಿಗೆ. ವತ್ಸ ಸೌಮ್ಯ, ನೀನು ದೇವರ ಭಕ್ತ, ನೀನು ಬಹಳ ಸೌಮ್ಯ ಸ್ವಭಾವ, ಸಾತ್ವಿಕ ಸ್ವಭಾವ ಅಂತ ವತ್ಸ ಮಗು. ನಿಜ, ನೀನು ಕೇಳಿದ ಪ್ರಶ್ನೆ ಏನಿದೆಯಲ್ಲ, ತೇ ವಿಚಿಕಿತ್ಸಿತಂ, ಯಾವ್ದ್ರ ಬಗ್ಗೆ ನೀನು ಜಿಜ್ಞಾಸೆ ನನ್ನ ಮುಂದೆ ಇಟ್ಟಿದೀಯಾ, ಸಮ್ಯಕ್ ಬಹಳ ಚೆನ್ನಾಗಿದೆ ಜಿಜ್ಞಾಸೆ ಅಂತ. ಅಂದ್ರೆ ಇಷ್ಟು ತಾವು ಹೊಗಳಿ ಆಮೇಲೆ ಇದೊಂದು ಸಂಶಯ ಬರ್ತಾ ಇದೆ, ನೀವು ಯಾಕೆ ಈ ಘೋರ ತಪಸ್ ಮಾಡ್ತಾ ಇದ್ದೀರಿ, ನಂಗೆ ದುಃಖ ಆಗ್ತಾ ಇದೆ ಅಂತೆಲ್ಲ ಈ ಪ್ರಶ್ನೆಗಳನ್ನ ಮಾಡಿ ಕೊನೆಗೇನೋ ಒಂದು ಸೃಷ್ಟಿ ಮಾಡೋದ್ರಲ್ಲಿ ನೀವು ಸ್ವತಂತ್ರ, ಬೇರೆಯವರು ಇದಾರ ನಿಮ್ಗಿಂತ ಉತ್ತಮರು ಅಂತ ಕೇಳಿದ ಕೂಡಲೇ ಬ್ರಹ್ಮದೇವರಿಗೆ ಖುಷಿ ಆಯ್ತು ಈ ಪ್ರಶ್ನೆ ಕೇಳಿದಾಗ.
ನನಗ ಅರ್ಥ ಆಗಿದೆ, ಕಾರುಣಿಕ ನೀನು ಅಂತ. ತನ್ನ ಮಗ, ನಿನಗೆಲ್ಲ ಅರ್ಥ ಆಗಿರತ್ತೆ, ನಾನು ತಿಳ್ಕೊಂಡಿರೋದೆಲ್ಲ ನಿನಗ್ ಗೊತ್ತು, ಆದ್ರೂ ನನ್ನ ಹತ್ರ ಪ್ರಶ್ನೆ ಮಾಡ್ತಾ ಇದೆ ಅಂದ್ರೆ ಕಾರುಣ್ಯ ಜಾಸ್ತಿ ಇದೆ ನಿನಗೆ ಅಂತ ನಾರದರ ಬಗ್ಗೆ ಹೊಗಳುತ್ತಾರೆ. ಬಹಳ ಕೃಪೆ ಜಾಸ್ತಿ. ಯಾರ ಮೇಲೆ? ಲೋಕದ ಮೇಲೆ. ಲೋಕದಲ್ಲಿರೋ ಜನರಿಗೆ ಗೊಂದಲ ಆಗ್ಬಿಟ್ಟಿದೆ, ಏನ್ ತಿಳ್ಕೊಳ್ಳೋದು ಅಂತ. ಅದಕ್ಕೆ ಅವರ ಮೇಲಿನ ಕೃಪೆ, ಅವರ ಮೇಲಿನ ದಯೆ ನೀನು ತೋರಿಸ್ತಾ ಇದೀಯಾ ನಾರದ, ಹಾಗಾಗಿ ನೀನು ನನ್ನ ಬಳಿ ಪ್ರಶ್ನೆ ಕೇಳಿದ್ಯಾ, ಬಹಳ ಕಾರುಣಿಕ ನೀನು ಅಂತ ಹೀಗೆ ಹೊಗಳುತ್ತಾರೆ. ಯಾಕೆ? ಲೋಕೋಪಕಾರಕವಾದ ಪ್ರಶ್ನೆ ನೀನು ಮಾಡಿದ್ಯಾ. ವಸ್ತುತಃ ಈ ಪ್ರಶ್ನೆ ಬೇಕಾಗಿರ್ಲಿಲ್ಲ, ನೀ ನನಗೆ ಪ್ರೇರಣೆ ಮಾಡ್ತಾ ಇದೀಯ. ಚೋದಿತಃ, ನೀ ನನಗೆ ಪ್ರೇರಣೆ ಮಾಡಿ ಇದರಿಂದ ಬಾಯಿಂದ ಉತ್ತರ ಬರೆಸೋ ಹಾಗೆ ಪ್ರೇರಣೆ ಮಾಡ್ತಾ ಇದೀಯಾ. ಯಾಕೆಂದ್ರೆ ಭಗವದ್ ವೀರ್ಯ ದರ್ಶನೆ ಅಂತ ಒಂದೇ ಮಾತು ಹೇಳಿ ಉತ್ತರ ಕೊಟ್ಬಿಡ್ತಾರೆ. ಇದೆಲ್ಲ ಭಗವಂತನ ವೀರ್ಯ ದರ್ಶನ. ಭಗವಂತನ ಸಾಮರ್ಥ್ಯ ಎಲ್ಲ ಕಡೆ ಈ ಸೃಷ್ಟಿ ರೂಪವಾಗಿ ಕಾಣಿಸ್ತಾ ಇದೆ. ದೇವರ ಸಾಮರ್ಥ್ಯ ಅಷ್ಟು. ಆ ದೇವರ ವೀರ್ಯ ಸಾಮರ್ಥ್ಯ ಏನಿದೆ, ಅದರಿಂದ ಇಡೀ ಜಗತ್ತಿನ ಸೃಷ್ಟಿ ಆಗಿದೆ. ಎಲ್ಲ ದೇವರ ಆ ವೀರ್ಯ ದರ್ಶನ ಈ ಎಲ್ಲ ಸೃಷ್ಟಿ ಅಂತ ಹೀಗೆ ಬ್ರಹ್ಮದೇವರು ಅದಕ್ಕೆ ಉತ್ತರ ಕೊಡ್ತಾರೆ. ಅದಕ್ಕೆ ಉತ್ತರ ಕೊಟ್ಟು ಮೊದಲು ಮತ್ತೆ ಇನ್ನು ಬಿಡಿಸ್ತಾ ಬಿಡಿಸ್ತಾ ನಿರಂತರವಾಗಿ ಹೋಗ್ತಾರೆ. ಅದೇನು ವಿಷಯಗಳು ಮುಂದೆ ಬರುತ್ತೆ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹರೇ ವಿಷ್ಣು ಗುರುಗಳೇ.